ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮಿನಿಯಾಪೊಲಿಸ್ ಸೀರೀಸ್ನ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಹಿಂದಿನ ಸಂಚಿಕೆ ನೋಡಿದ್ರಾ? ಇಲ್ಲಿನ ವಿಭಿನ್ನವಾದ ಮಾಲ್ ಹೇಗನ್ನಿಸ್ತು ನಿಮಗೆ? ಏನು ಇನ್ನೂ ನೋಡಿಲ್ವಾ? ಹಾಗಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗಾಗಿ ಕಾಯ್ತಾ ಇದೆ. ಟ್ರಾವೆಲ್ ವೀಡಿಯೋಸ್ ಇರ್ಬೋದು, DIY, ಶಾಪಿಂಗ್, ರೆಸಿಪೀಸ್, ಫ್ಯಾಷನ್ ಟಾಕ್, ಫೆಸ್ಟಿವ್ DIY ಡೆಕೋರ್ ಬಗ್ಗೆ ಸಾಕಷ್ಟು ವೀಡಿಯೋಸ್ ಈಗಾಗಲೇ ನಾನು ಅಪ್ಡೇಟ್ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸೊ ಅದೆಲ್ಲ ನೋಡಬೇಕು ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ತುಂಬಾ ಧನ್ಯವಾದಗಳು. ಇವತ್ತು ನಾವು ಮಿನೆಸೋಟಾ ಝೂಗೆ ಹೋಗೋಣಂತೆ. ಇಲ್ಲಿನ ಝೂನಲ್ಲಿ ಏನೇನಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣಂತೆ. ಅದರ ಜೊತೆಗೆ ಇದರ ಹಿಸ್ಟ್ರಿಯನ್ನು ಸಹ ತಿಳ್ಕೊಳ್ಳೋಣ. 485 ಏಕರ್ಸ್ ವಿಸ್ತಾರದಲ್ಲಿರುವಂಥ ಈ ಝೂ ಸ್ಟಾರ್ಟ್ ಆಗಿದ್ದು 1978ನಲ್ಲಿ. ಇಲ್ಲಿ 4500 ಆ್ಯನಿಮಲ್ಸ್ ಇದೆಯಂತೆ ಸ್ನೇಹಿತರೆ. ಅದೆಲ್ಲ ಯಾವುದು ಅಂತ ನಿಧಾನವಾಗಿ ಒಂದೊಂದು ನೋಡ್ತಾ ಹೋಗೋಣಂತೆ. ಟರ್ಟಲ್ಸ್, ಟೈಗರ್, ಏಷ್ಯನ್ ವೈಲ್ಡ್ ಹಾರ್ಸ್, ಆಫ್ರಿಕನ್ ಫ್ರೂಟ್ ಬ್ಯಾಟ್ಸ್, ಆಫ್ರಿಕನ್ ಪೆಂಗ್ವಿನ್, ಅಮೇರಿಕನ್ ಬ್ಲ್ಯಾಕ್ ಬೇರ್, ಬಾಲಿ ಮೈನಾ, ನಾರ್ತ್ ಅಮೇರಿಕನ್ ಬೀವರ್, ಬುಲ್ ಸ್ನೇಕ್, ಕ್ಯಾನಡಾ ಲಿಂಕ್ಸ್, ಡಕೋಟಾ ಸ್ಕಿಪ್ಪರ್, ಗಿನಿಪಿಗ್, ಮೂಸ್, ಇನ್ನು ಸಾಕಷ್ಟು ರೇರೆಸ್ಟ್ ಆಫ್ ರೇರೆಸ್ಟ್ ಆ್ಯನಿಮಲ್ಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಹೇಳ್ತಾ ಇದ್ದರೆ ಲಿಸ್ಟ್ ಅಂತೂ ತುಂಬಾ ಉದ್ದನೇ ಇದಿದೆ, ಮುಗಿತಾನೇ ಇಲ್ಲ. ಹಾಗಾಗಿ ಕೆಲವೊಂದು ಮೇನ್ ಆ್ಯನಿಮಲ್ಸ್ ಮಾತ್ರ ನಾನಿಲ್ಲಿ ನಿಮ್ಮ ಮುಂದೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಮಿನೆಸೋಟಾ ಡಿಪಾರ್ಟ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ನೊಂದಿಗೆ ಕೊಲಾಬ್ರೇಟ್ ಮಾಡಿರುವಂಥ ಈ ಝೂ ಬೈಸನ್ ಕನ್ಸರ್ವೇಷನ್ನಲ್ಲಿ ತೊಡಗಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಪ್ರೇರಿ ಬಟರ್ಫ್ಲೈ ಕನ್ಸರ್ವೇಷನ್ ಪ್ರೋಗ್ರಾಮ್ ಅಡಿ ಕಣ್ಮರೆ ಆಗ್ತಿರುವಂಥ ಬಟರ್ಫ್ಲೈ ಕನ್ಸರ್ವೇಷನ್ನಲ್ಲೂ ಈ ಝೂನವರು ತೊಡಗಿಸ್ಕೊಂಡಿದ್ದಾರೆ. ಬರೀ ಪ್ರಾಣಿ ಪಕ್ಷಿಗಳೇ ಅಲ್ಲದೆ ಇಲ್ಲಿನ ಗಿಡ ಮರ, ನದಿ, ಗುಡ್ಡ ಇವೆಲ್ಲದರ ಸಂರಕ್ಷಣೆಯ ಒಂದು ಉದ್ದೇಶವನ್ನು ಸಹ ಇವರು ಹೊಂದಿದ್ದಾರೆ. ಇಲ್ಲಿನ ಝೂನವರು ತುಂಬಾ ಒಳ್ಳೆಯ ಉದ್ದೇಶನ ಹೊಂದಿದ್ದಾರೆ ಅಲ್ವಾ ಸ್ನೇಹಿತರೆ? ನನಗಂತೂ ಇವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದರೆ ಇನ್ನಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕಂತೀರಾ, ಇನ್ನಷ್ಟು ಏನಿದೆ, ಏನೆಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಇದ್ದಂತೆ ಇವರು ಈ ಝೂನ ಕಾಪಾಡ್ಕೊಂಡು ಬರೋದಕ್ಕೆ, ಆ ನ್ಯಾಚುರಲ್ ಆ ಆ್ಯನಿಮಲ್ಸ್ ಹ್ಯಾಬಿಟ್ಯಾಟ್ನ ಕಾಪಾಡ್ಕೊಂಡು ಬರೋದಕ್ಕೆ ಎಷ್ಟೆಲ್ಲ ಇವರು ಶ್ರಮವನ್ನು ವಹಿಸ್ತಾ ಇದ್ದಾರೆ ಅಂತ ಸಂತೋಷ ಆಗುತ್ತೆ ನನಗೆ. ನಿಮ್ಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಝೂ ಅಂತೂ ತುಂಬಾ ವಿಸ್ತಾರವಾಗಿದೆ ಸ್ನೇಹಿತರೆ. ನೋಡಬೇಕು ಅಂದರೆ ಒಂದು ಇಡೀ ದಿನ ಇದಕ್ಕೆ ಬೇಕು. ಅದರಲ್ಲೂ ನಾವು ಪೀಕ್ ಸಮ್ಮರಲ್ಲಿ ಹೋಗಿದ್ದ ಕಾರಣ ತುಂಬಾ ಬಿಸಿಲಿತ್ತು, ತುಂಬಾ ಸೆಕೆನೂ ಜಾಸ್ತಿ ಇತ್ತು ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾವು ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದರಲ್ಲೂ ಸ್ವಲ್ಪ ನೋಡೋ ಅಷ್ಟೊತ್ತಿಗೆ ಓಡಾಡಿ ಬಾಯಾರಿಕೆ ಏನೋ ಆಗ್ತಾಯಿತ್ತು. ಅದ್ರ ಜೊತೆಗೆ ಹಸಿವಾಗೋದಕ್ಕೆ ಶುರುವಾಯಿತು ನೋಡಿ. ಆದರೆ ಏನಾದ್ರು ತಿನ್ನಬೇಕು ಅಂದರೆ ಮತ್ತೆ ಆ ವೆಲ್ಕಮ್ ಸೆಂಟರ್ ಏನಿದೆ ಅಲ್ಲಿಗೇ ಬರಬೇಕು. ಹಾಗಾಗಿ ನಾವು ಒಂದು ಅರ್ಧ ನೋಡಿಬಿಟ್ಟು ಮತ್ತೆ ಆ ವೆಲ್ಕಮ್ ಸೆಂಟರ್ಗೆ ಬಂದು ಅಲ್ಲೊಂದು ಕ್ಯಾಫೆಟೇರಿಯಾ ಇತ್ತು. ಮತ್ತು ಅಲ್ಲಿಗೆ ಬಂದು ನಾವು ನಮಗೆ ವೆಜಿಟೇರಿಯನ್ ಆಪ್ಷನ್ ಇದ್ದಿದ್ದು ಅಂದರೆ ಕೆಲವೊಂದು ಟ್ಯಾಕೋಸ್ ಮಾತ್ರ. ಸೊ ಹಾಗಾಗಿ ಟ್ಯಾಕೋಸ್ ತೊಗೊಂಡು ಸ್ವಲ್ಪ ಸುಸ್ತಾಯಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡು ನಾವು ಈ ಝೂನ ನೋಡೋದಕ್ಕೆ ಹೊರಟ್ವಿ. ಟೊರೊಂಟೊ ಝೂ ಸಹ ಇದೇ ಥರ ತುಂಬಾ ದೊಡ್ಡದಾಗಿದೆ. ಆದರೆ ಟೊರೊಂಟೊ ಝೂ ಕಂಪೇರ್ ಮಾಡಿದ್ರೆ ಇಲ್ಲಿನ ಮಿನೆಸೋಟಾ ಝೂ ಇನ್ನೂ ದೊಡ್ಡದಾಗೂ ಇದೆ. ಮತ್ತು ಅದಕ್ಕೂ ಇದಕ್ಕೂ ಒಂದೇ ಒಂದು ವ್ಯತ್ಯಾಸ ಏನಂದರೆ ಅಲ್ಲಿ ತುಂಬಾ ಹಸಿರಿಂದ ಕೂಡಿದ ಒಂದು ಟ್ರೇಲ್ಸ್ನ ನಾವು ನೋಡ್ಬೋದು. ಇಲ್ಲಿ ಸ್ವಲ್ಪ ಅಲ್ಲಲ್ಲಿ ಇದೆ, ಅಲ್ಲಲ್ಲಿ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ನಮಗೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಮಿನೆಸೋಟಾ ಝೂನವರು 47 ಕಂಟ್ರೀಸ್ನಲ್ಲಿ 120 ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್ಗೆ ಸಪೋರ್ಟ್ ಮಾಡಿದಾರಂತೆ. ಸಸ್ಟೈನಬಲ್ ಪ್ರಾಕ್ಟೀಸಸ್ನ ಈ ಝೂನಲ್ಲಿ ಅಳವಡಿಸ್ಕೊಂಡಿದ್ದಾರೆ. ನಾನು ಮಾಲ್ನಲ್ಲಿ ರೀಸೈಕ್ಲಿಂಗ್ ಸಿಸ್ಟಮ್ ಬಗ್ಗೆ ಒಂದು ವಿಷಯನ ಮೆನ್ಷನ್ ಮಾಡಿದ್ದೆ. ಅಲ್ಲಿನ ಹಾಗೆ ಇಲ್ಲೂ ಅದೇ ಒಂದು ಸಿಸ್ಟಮ್ನ ಇಲ್ಲಿ ಅಳವಡಿಸ್ಕೊಂಡು ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿಯಾಗಿ ಇಟ್ಕೊಂಡಿದ್ದಾರೆ. ಇಷ್ಟಕ್ಕೂ ಟಿಕೆಟ್ಸ್ನ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೊಂದು ಕ್ವೆಶ್ಚನ್ ಬಂದಿರ್ಬೋದು. ಟಿಕೆಟ್ಸ್ನ ನಾವು ಇವರ ವೆಬ್ಸೈಟ್ ಅಥವಾ ಇಲ್ಲಿನ ವೆಲ್ಕಮ್ ಸೆಂಟರಲ್ಲಿ ನಾವು ಟಿಕೆಟ್ಸ್ನ ಪರ್ಚೇಸ್ ಮಾಡ್ಬೋದು. ನಿಮಗೆ ಗೊತ್ತಾ ಸ್ನೇಹಿತರೆ, ಸೆಪ್ಟೆಂಬರ್ 18, 2023ನಲ್ಲಿ ಈ ಝೂಗೆ ಪ್ರೆಸ್ಟೀಜಿಯಸ್ AZA ಅಕ್ರಿಡಿಟೇಷನ್ ಸಿಕ್ಕಿದೆ.
ನಾನಂತೂ ಯಾವುದೇ ಝೂಗೆ ಹೋದರೂ ಈ ಪೆಂಗ್ವಿನ್ ಫೀಡಿಂಗ್ ಟೈಮಲ್ಲಿ ನನಗಲ್ಲಿ ಹೋಗೋದಕ್ಕೆ ಇಷ್ಟ ಆಗುತ್ತೆ. ತುಂಬಾ ಕ್ಯೂಟಾಗಿ ಅನಿಸುತ್ತೆ. ಎಲ್ಲ ಪೆಂಗ್ವಿನ್ಸ್ ಎಷ್ಟು ಕ್ಯೂಟಾಗಿ ಊಟದ ಸಮಯಕ್ಕೆ ಅಲ್ಲಿ ಹೋಗಿ ತಿಂತಾ ಇರೋದು ಅದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಲ್ಲೊಂದು ಸ್ವಲ್ಪ ಹೊತ್ತು ಕಳೆದ್ರೂ ತುಂಬಾ ರಿಲ್ಯಾಕ್ಸಿಂಗ್ ಅಂತ ನನಗನ್ಸುತ್ತೆ. ಯಾರಿಗೆಲ್ಲ ನಂತರನೇ ಈ ಒಂದು ಫೀಡಿಂಗ್ ಟೈಮ್ನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗಲೂ ಸಾಕಷ್ಟು ಜನ ನೋಡ್ತಾ ಇದ್ದೀರಾ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಆಲ್ಮೋಸ್ಟ್ 90% ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಅಂದರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತೀರಾ ಸ್ನೇಹಿತರೆ? ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೆ ಇನ್ನೂ ಒಂದಷ್ಟು ಹುಮ್ಮಸ್ಸು ಸಿಗುತ್ತೆ ನನಗೆ. ನೀವು ಅದ್ರ ಜೊತೆಗೆ ಯಾವುದೇ ವಿಡಿಯೋ ನಾನು ಹಾಕಿದಾಗ ಅದರಲ್ಲಿ ಎಂಗೇಜ್ಮೆಂಟ್ ಇದ್ದಾಗ ಒಂದು ರೀತಿಯಾದಂಥ ಒಂದು ಇನ್ನೂ ಪ್ರೋತ್ಸಾಹ ನನಗೆ ಸಿಗುತ್ತೆ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ, ಅದು ಒಂದು ರೀತಿ ನನಗೆ ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಯಾರಾದರೂ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ತಿಳಿಸಿ ಅಂತ. ಬಟ್ ಕೆಲವೊಬ್ಬರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತೀರಾ, ಆದರೆ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿದಾಗ ಇನ್ನೂ ಒಂದಷ್ಟು ಜನಕ್ಕೆ ಇದು ರೀಚ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಯಾವ ರೀತಿಯಾದಂಥ ವೀಡಿಯೋಸ್ ನೀವು ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಸಾಕಷ್ಟು ವೀಡಿಯೋಸ್ ನಾನು ಆಲ್ರೆಡಿ ಲೈನಪ್ ಮಾಡಿದ್ದೀನಿ, ಬಟ್ ಅದ್ರ ಜೊತೆಗೆ ನೀವು ಹೇಳೋ ಅಂಥ ವೀಡಿಯೋಸ್ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮಿನಿಯಾಪೋಲಿಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ನೀವು ಸದ್ಯಕ್ಕೆ ಈ ಬ್ಯೂಟಿಫುಲ್ ಆದಂಥ ಒಂದು ಸೀ ಕ್ರೀಚರ್ಸ್ನ ನೋಡಿ ಎಂಜಾಯ್ ಮಾಡಿ.